ಜೈಲಿಗೆ ಹೋದ್ರೆ ಮಾತ್ರ ರಾಜೀನಾಮೆ, ಅಹಿಂದ ಬಲ, ವಿರೋಧಿಗಳು ವಿಲವಿಲ. ಎಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೋಡ ಸಂಕಷ್ಟ ಇದೆ. ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದೆ. ಈಗ ಕೋರ್ಟಲ್ಲಿ ಇದೆ. ಕೋರ್ಟಲ್ಲೂ ಕೂಡ ಸಿದ್ದರಾಮಯ್ಯನವರ ವ್ಯತಿರಿಕ್ತವಾಗಿ ಅವರ ವಿರುದ್ಧವಾಗಿ ತೀರ್ಪು ಆ ಪ್ರೊಸೀಜರ್ಸ್ ಮೂವ್ ಆಗ್ಲಿಕ್ಕೆ ಅವಕಾಶ ಆದರೆ ಸಂಕಷ್ಟ ಆಗುತ್ತೆ. FIR ಆದಮೇಲೆ ಬೇಲ್ ತಗೊಳ್ಳೋಕೆ ಟೈಮ್ ಬೇಕು. FIR ಆದಮೇಲೆ ಬಂಧನಕ್ಕೊಳಪಡಬೇಕಾಗತ್ತೆ. ಆಗೇನು ಅನ್ನೋ ಸಹಜವಾದಂಥ ಪ್ರಶ್ನೆಗಳು ಎಲ್ಲರೂ ಕೂಡ ಕಾಡ್ತಿದೆ. ಈ ಗ್ಯಾಪಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ದೊಡ್ಡ ಅಹಿಂದ ಶಕ್ತಿ ಈಗ ಬಂದು ಪ್ರತಿಭಟನೆಗಳಿತ್ತಿದೆ. ಸ್ವಾಮೀಜಿಗಳು ಬೆಳಗ್ಗೆ ಎದ್ದು ಬಂದು ಸಿದ್ದರಾಮಯ್ಯನವರು ಬೆಂಬಲ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವ್ರನ್ನ ಸಿಲುಕಿಸ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯವ್ರನ್ನ ಸಿಲುಕಿಸ್ತಿದ್ದಾರೆ. ಸಿದ್ದರಾಮಯ್ಯನವರು ಅಹಿಂದ ನಾಯಕರು. ಸಿದ್ದರಾಮಯ್ಯನವ್ರ ಹಿಂದೆ ಕೋಟ್ಯಾಂತರ ಜನರ ಅವ್ರಿಗೆ ಸಪೋರ್ಟ್ ಇದೆ. ಈ ದಿಸೆಯಲ್ಲಿ ಅಹಿಂದ ಈಗ ಸಿದ್ದರಾಮಯ್ಯನವರ ಪರವಾಗಿ ದೊಡ್ಡ ಮಟ್ಟಿಗಿನ ಪ್ರತಿಭಟನೆಯನ್ನ ಬಲ ಪ್ರದರ್ಶನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಂದಷ್ಟು ಪಾಯಿಂಟ್ಸ್ ಇದೆ, ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಹೈಕೋರ್ಟ್ ಆದೇಶ ಬಂದರೆ ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಪಕ್ಷದ ವ್ಯತಿರಿಕ್ತ ಪರಿಣಾಮ ಬೀರುವ ನಿರ್ಧಾರ ಕೈಗೊಳ್ಳದಂತೆ ಸಿದ್ದರಾಮಯ್ಯಗೆ ವರಿಷ್ಠರ ಸೂಚನೆ. ತಮ್ಮ ಎದುರಾಳಿಗಳು ಹಾಗೂ ಪಕ್ಷದ ವರಿಷ್ಠರಿಗೆ ಸಂದೇಶ ರವಾನಿಸಲು ಸಿದ್ದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈಗ FIR ಆಗಿ ಜೈಲಿಗೆ ಹೋಗಬೇಕು ಅಂದರೆ ರಾಜೀನಾಮೆ ಕೊಡಬೇಕಾಗತ್ತೆ. ಸಿದ್ದರಾಮಯ್ಯನವರು ಅದನ್ನೂ ಮೀರಿರಲ್ಲ. ಹೌದು, ಇದರ ಷಡ್ಯಂತ್ರ ಆಚೆ ಈಚೆ ಆರೋಪ ಮಾಡಿಕೊಂಡು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರು, ರಾಜೀನಾಮೆ ಕೊಟ್ಟಿಲ್ಲ. ಆದರೆ ಸಿದ್ದರಾಮಯ್ಯ ಜೈಲಿಗೆ ಹೋಗುವಂಥ ಸನ್ನಿವೇಶ ಬಂದರೆ ರಾಜೀನಾಮೆ ಕೊಡಲೇಬೇಕಾಗತ್ತೆ. ಆ ಸನ್ನಿವೇಶಕ್ಕೀಗ ಅಹಿಂದ ದೊಡ್ಡ ಮಟ್ಟಿಗಿನ ಕ್ರಾಂತಿಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬೆಂಬಲಿಗರು. 15ಕ್ಕೆ ಹೆಚ್ಚು ದಲಿತ ಹಿಂದುಳಿದ ಮಠಾಧೀಶರು ಬೆಂಬಲ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕುರುಬ ಸಮುದಾಯದ ಶ್ರೀಗಳು ಕೂಡ ನಿರಂಜನಾನಂದಪುರಿ ಅವರು ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ ಶೋಷಿತ ಸಮುದಾಯಗಳ ಒಕ್ಕೂಟ ಕೂಡ ಸಪೋರ್ಟ್ ಮಾಡಿದೆ. ಈಗ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ದೀನ ದಲಿತರ ವೇದಿಕೆಯಿಂದ ರಾಜಭವನ ಚಲೋ ಫ್ರೀಡಂ ಪಾರ್ಕ್ಲಿ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. 2 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸ್ತಾರೆ ಅಂತ ಹೇಳಲಾಗ್ತಿದೆ. ಅಹಿಂದ ಬಲ ಪ್ರದರ್ಶನ ಒಂದು ವಿರೋಧಿಗಳಿಗೆ, ಮತ್ತೊಂದು ಹೈಕಮಾಂಡ್ಗೆ. ಹೈಕಮಾಂಡ್ ಸಿದ್ದರಾಮಯ್ಯವರು ಬೆನ್ನಿಗೆ ನಿಂತಿದೆ. ನಾವು ತಲೆನೇ ಕೆಡಿಸ್ಕೊಬಿಡಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ದಾರೆ ಹೈಕಮಾಂಡ್. ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ರೇನಂತೆ, ಆರಾಮಾಗಿದ್ದೀವಿ ಅಂತ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರು ಜೈಲಿಗೆ ಹೋದ್ಮೇಲೂ ಕೂಡ ಅವ್ರನ್ನ ಮುಖ್ಯಮಂತ್ರಿಯಾಗಿ ಉಳಿಸ್ಕೊಳ್ಳೋ ವಿಷಯ ಬಂದಾಗ ಖಂಡಿತ ಅದಕ್ಕೆ ವಿರೋಧ ಇದ್ದೇ ಇರುತ್ತೆ. ಯಾಕೆ ಅಂದರೆ ಆಮ್ ಆದ್ಮಿ ಪಾರ್ಟಿಗೆ ಎಲ್ಲ ಸುಪ್ರೀಮು ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ್ರು, CM ಆಗಿದ್ರು. ಆದರೆ ಹೇಮಂತ್ ಸೊರೇನ್ JMM ಜಾರ್ಖಂಡ್ ಮುಕ್ತಿ ಮೋರ್ಚಾ ಅವ್ರು ಜೈಲಿಗೆ ಹೋಗ್ಬೇಕಾದ್ರೆ ಚಂಪೈ ಸೊರೇನ್ ಕೊಟ್ಟು ಹೋಗಿದ್ರು ಪಾರ್ಟಿನ. ವಾಪಸ್ ಬಂದ್ಮೇಲೆ ಮತ್ತೆ ಇಸ್ಕೊಂಡ್ರು. ಅಂದರೆ CM ಕುರ್ಚಿ ಕೊಟ್ಟು ಹೋಗಿದ್ರು, ಮತ್ತೆ ಇಸ್ಕೊಂಡ್ರು. ಬಟ್ ಸಿದ್ದರಾಮಯ್ಯವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಎಲ್ಲಿವರೆಗೆ ಬೆಂಬಲಕ್ಕೆ ನಿಲ್ಬೋದು ಸಿದ್ದರಾಮಯ್ಯವ್ರಿಗೆ? ಜೈಲಿನ ಬಾಗಿಲವರೆಗೆ ಹೋಗೋವರೆಗೂ ನಿಲ್ಬೋದು. ಆದರೆ ಹೋಗಕ್ಕೆ ಮುಂಚೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗತ್ತೆ. ಸಿದ್ದರಾಮಯ್ಯನವರು ಕೋರ್ಟಲ್ಲಿ ಏನಾದರೂ FIR ಆದಮೇಲೆ ಜಾಮೀನು ಪಡೆಯುವ ಒಳಗಡೆ ಬಂಧಿಸುವ ಸಾಧ್ಯತೆ ದಟ್ಟವಾಗಿದೆ. ಆ ಬಂಧನಕ್ಕೊಳಪಡುವ ಮುನ್ನ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗತ್ತೆ. ಆದರೆ ಅಹಿಂದ ಈ ಹೋರಾಟದ ಮೂಲಕ ಆ ಸಂದರ್ಭ 2-3 ದಿನ ಏನಾಗ್ಬಿಡುತ್ತೆ, ಕಳ್ಕೊಳ್ಳೋದು, ಮತ್ತು ಜಾಮೀನು ಸಿಕ್ಕೇ. ಆಗಲೂ ಕೂಡ ರಾಜೀನಾಮೆ ಪಡಿಬಾರ್ದು ಅನ್ನೋದು ಅಹಿಂದ ನಾಯಕರ ಒತ್ತಾಯ. ಇನ್ನು ಜೈಲಿಗೆ ಹೋಗೋರೆಲ್ಲ ಕಳ್ರೇನಲ್ಲ, ಜೈಲಿಗೆ ಹೋಗೋರೆಲ್ಲ ತಪ್ಪು ಮಾಡಿದ್ರೆ ಅಂತೇನಿಲ್ಲ. ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ಆದರೆ ಒಂದು ವೇಳೆ 1-2 ದಿನನೋ 3 ದಿನ 4 ದಿನೋ ಮಟ್ಟಕ್ಕೆ ಜೈಲಿಗೆ ಹೋಗೋ ಸನ್ನಿವೇಶ ಬಂದರೂ ಸಹ, ಬಂಧನಕ್ಕೊಳಪಡುವ ಸನ್ನಿವೇಶ ಬಂದರೂ ಸಹ ರಾಜೀನಾಮೆ ಪಡಿಬಾರ್ದು ಅನ್ನೋದು ಇವರ ನಿಲುವು. ಹಾಗಾಗಿ ದೊಡ್ಡ ಮಟ್ಟಿಗಿನ ಹೋರಾಟ ಆಗ್ತಾ ಇದೆ. ಅಂಡ್ ಎರಡನೇದು, ಸಿದ್ದರಾಮಯ್ಯನವ್ರನ್ನ 2.5 ವರ್ಷ ಆದಮೇಲೆ ಇಳಿಸ್ತಾರೆ, DK ಶಿವಕುಮಾರ್ನ CM ಪಟ್ಟ ಕೊಡ್ತಾರೆ ಅನ್ನೋ ಚರ್ಚೆಗಳಿತ್ತು. ನಂತರ ಅವ್ರು ಇಳಿದ್ಬಿಟ್ರೆ ಗ್ಯಾಪಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಪ್ರಿಯಾಂಕ್ ಖರ್ಗೆ ಅವ್ರನ್ನ, ಡಾಕ್ಟರ್ ಪರಮೇಶ್ವರ್ ಅವ್ರನ್ನ, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆಗಳು ಇವೆಲ್ಲದರ ನಡುವೆ ಈಗೇನಾದ್ರು ದೊಡ್ಡ ಮಟ್ಟಿಗಿನ ಶೋ ಮಾಡಿದ್ರೆ, ಈಗ ಜೈಲಿಗೆ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಇಳಿಬಾರ್ದು ಚರ್ಚೆನೇ ಇದೆ. ಬಟ್ ಇನ್ನು 2.5 ವರ್ಷ ಆದಮೇಲೂ ಕೂಡ ಕಂಟಿನ್ಯೂ ಆಗಬೇಕು, 5 ವರ್ಷ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನೋ ದಾಟಿಯ ಪ್ರತಿಭಟನೆ ಇದು ಅಂತ ಹೇಳಲಾಗ್ತದೆ. ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ 5 ವರ್ಷ ಪೂರೈಸಬೇಕು ಅನ್ನೋದಕ್ಕೂ ಕೂಡ ಈ ದೊಡ್ಡ ಪ್ರತಿಭಟನೆ ಸಾಕ್ಷಿ ಆಗಲಿ ಅನ್ನೋದು ಸಿದ್ದರಾಮಯ್ಯ ಬೆಂಬಲಿಗರ ಲೆಕ್ಕಾಚಾರ. ಹೀಗಾಗಿ ದೊಡ್ಡ ಮಟ್ಟಿಗಿನ ಬಲ ಪ್ರದರ್ಶನವನ್ನು ಸಿದ್ದರಾಮಯ್ಯ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಬಟ್ ತಾವೇನು ಹೇಳ್ತೀರಿ? ಅಹಿಂದ ನಾಯಕರ ಈ ಬಲ ಪ್ರದರ್ಶನ ಸಿದ್ದರಾಮಯ್ಯನವ್ರಿಗೆ ಮತ್ತಷ್ಟು ಬೂಸ್ಟ್ ಕೊಡುತ್ತಾ? ಸಿದ್ದರಾಮಯ್ಯನವರು ಜೈಲಿಗೆ ಹೋಗೋ ಸನ್ನಿವೇಶ ಬಂದರು, ಬಂಧನಕ್ಕೊಳಪಡುವ ಸನ್ನಿವೇಶ ಬಂದರು, ರಾಜೀನಾಮೆ ಕೊಡುವ ಸನ್ನಿವೇಶ ಅಲ್ಲ ಕೊಡಿ ಅಂತ ಹೈಕಮಾಂಡ್ ಕೇಳಲ್ವಾ? ಅಹಿಂದ ನಾಯಕರ ಈ ಒಗ್ಗಟ್ಟು, ಈ ಪ್ರತಿಭಟನೆ ಸಿದ್ದರಾಮಯ್ಯವ್ರಿಗೆ ಶಕ್ತಿ ತುಂಬುತ್ತಾ, ವಿರೋಧಿಗಳಿಗೆ ಶಕ್ತಿಯನ್ನು ಕುಂದಿಸುತ್ತಾ? ತಾವೇನು ಹೇಳ್ತೀರಿ? ಯಾಕಂದರೆ ಇದೊಂಥರ ಗೊಂದಲಕಾರಿ ಸನ್ನಿವೇಶ ಹೈಕಮಾಂಡ್ಗೆ. ಈಗ ಬೆಂಬಲಕ್ಕೆ ನಿಂತವ್ರು ಎಸ್ ರೆಡಿ ಅಂತ, ಬಟ್ ಜೈಲಿಗೆ ಹೋಗೋ ಸನ್ನಿವೇಶ ಬಂದು ಏನು ಮಾಡ್ತಾರೆ ಅಂದರೆ ಸಹಜವಾಗಿ ರಾಜೀನಾಮೆ ಕೊಡಿ ಅಂತಾರೆ. ಬಟ್ ಆಗಲೂ ಕೂಡ ರಾಜೀನಾಮೆ ಪಡಿಬಾರ್ದು ಅನ್ನೋದು ಇವರೆಲ್ಲರ ಒತ್ತಾಯ. ಏನು ತಪ್ಪೇನು ಸಾಬೀತಾಗಿಲ್ವಲ್ಲ, ಬರೀ ಆರೋಪ ತಾನೆ ಅನ್ನೋದು. ಸೊ ಹಾಗಾಗಿ ಈ ದೊಡ್ಡ ಮಟ್ಟಿಗಿನ ಅಹಿಂದ ಬಲ ಶತ್ರುಗಳಿಗೆ ವಿಲವಿಲ
ತಾವೇನು ಹೇಳ್ತೀರಿ ಈ ಬಗ್ಗೆ? ಸಿದ್ದರಾಮಯ್ಯನವರು ಜೈಲಿಗೆ ಹೋಗೋ ಸನ್ನಿವೇಶ ಬಂದರೆ, ಜೈಲಿಗೆ ಹೋದ್ರೆ ರಾಜೀನಾಮೆ ಕೊಡ್ತಾರಾ, ಕೊಡಲ್ವಾ, ಕೊಡಬೇಕಾ, ಕೊಡಬಾರ್ದ? ತಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.